ಜಗತ್ತಿಗೆ ವಿದಾಯ ಹೇಳುವುದು ಕೇವಲ ದೇಹವಷ್ಟೇ ಹೊರತು ನಮ್ಮೊಳಗಿನ ಮಾನವೀಯತೆಯಲ್ಲ. ಹುಟ್ಟಿ ಕಾಲಾನಂತರ ಮರೆಯಾಗುವುದು ಪ್ರಕೃತಿ ನಿಯಮ. ಆದರೆ ಇಹಲೋಕ ತ್ಯಜಿಸಿದ ಮೇಲೂ ಮತ್ತೊಬ್ಬರಿಗೆ ಬೆಳಕಾಗುವುದಿದೆಯಲ್ಲ, ಅದು ನಿಜವಾದ ಸಾಧನೆ. ಹೌದು ಸ್ನೇಹಿತರೆ, ಮುಳಬಾಗಿಲು ತಾಲೂಕಿನ ಹೆಸರಾಂತ ಸಮಾಜ ಸೇವಕರು ಹಾಗೂ ಸಿಪಿಐಎಂ ಪಕ್ಷದ ಮುಖಂಡರಾದ ಸಿದ್ದನಹಳ್ಳಿ ಶೇಖರ್ ಅವರ ಬಗ್ಗೆ ನೀವು ಕೇಳಿರ್ತೀರಾ. ಇಂದು ಅಂದರೆ ಮಾರ್ಚ್ 11ರಂದು ಶೇಖರ್ ಅವರ ಪೂಜ್ಯ ತಾಯಿಯವರಾದ ಶ್ರೀಮತಿ ಗೌರಮ್ಮನವರು ದೈವಾಧೀನರಾಗಿದ್ದಾರೆ. ತಾಯಿಯ ಅಗಲಿಕೆ ಇಡೀ ಕುಟುಂಬಕ್ಕೆ ತುಂಬಲಾರದ ನಷ್ಟ. ಆದರೆ ಈ ದುಃಖದ ಸಮಯದಲ್ಲೂ ಆ ಕುಟುಂಬ ಹಾಗೂ ಗೌರಮ್ಮನವರು ಮೆರೆದ ಮಾನವೀಯತೆ ನಿಜಕ್ಕೂ ಗ್ರೇಟ್. ಯಾಕಂದ್ರೆ ಗೌರಮ್ಮನವರು ಪಂಚಭೂತಗಳಲ್ಲಿ ಲೀನವಾಗುವ ಮುನ್ನ ತಮ್ಮ 2 ಕಣ್ಣುಗಳನ್ನು ದಾನ ಮಾಡುವ ಮೂಲಕ ತಮ್ಮ ಅಂತಿಮ ಕ್ಷಣದಲ್ಲೂ ಮತ್ತೊಂದು ಜೀವಕ್ಕೆ, ಕತ್ತಲಲ್ಲಿರುವ ಇಬ್ಬರ ಬಾಳಿಗೆ ಬೆಳಕಾಗಿದ್ದಾರೆ. ನೇತ್ರದಾನ ಮಹಾದಾನ ಅನ್ನೋ ಮಾತಿಗೆ ಈ ತಾಯಿ ಅಕ್ಷರಶಃ ಜೀವ ತುಂಬಿದ್ದಾರೆ. ಗೌರಮ್ಮನವರ ಈ ಸಾರ್ಥಕ ಬದುಕಿಗೆ, ಅವರ ಕಣ್ಣುದಾನದ ಈ ಶ್ರೇಷ್ಠ ಕಾರ್ಯಕ್ಕೆ ನಮ್ಮದೊಂದು ಬಿಗ್ ಸಲ್ಯೂಟ್. ಆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶಾಂತಿ ಅಂತ ಟೈಪ್ ಮಾಡಿ. ಹಾಗೆ ಈ ಸ್ಫೂರ್ತಿದಾಯಕ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನೇತ್ರದಾನದ ಬಗ್ಗೆ ಜಾಗೃತಿ ಮೂಡಿಸಿ. ಧನ್ಯವಾದಗಳು.